ಚೆನ್ನಾಗಿದ್ಯಾ ಅಣ್ಣ? ನಮ್ಮ ಅಜ್ಜಿ ಅಲ್ಲಿ ಹಾಕೊಂಡ್ರೆ ಈ ಥರ ಕಾಣಿಸ್ ಅಲ್ಬಿಡಿ ಮಾಡು. ನಮ್ಮ ಹಸ್ಗಳ್ನೆಲ್ಲ ಬೂಸ ಕೊಟ್ಟು ಕಟ್ಟಾಕಿದ್ದಾರೆ. ಇಲ್ಲಿ ನೋಡಿ ವಿಳ್ಳೆದೆಳೆ ಹಾಕಿದ್ದಾರೆ ಅಣ್ಣ. ಇಷ್ಟು ಗೈಸ್ ನಮ್ಮಮ್ಮ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ನಮ್ಮಮ್ಮ ಕಡುಬು ಪಲ್ಯ ಮಾಡ್ತಾ ಇದೆ. ನಮ್ಮದೇ ತೋಟದ ಬಾಳೆ. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಬೆಳಿಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ನಮ್ಮ ಅಣ್ಣನ ಕೇಳಿದ್ರೆ ಹೆಂಗೆ ಹೇಳ್ತಾರೆ ನೋಡಿ, ಚಿತ್ರಾನ್ನ ಚೆನ್ನಾಗೇ ಇತ್ತು ಬಟ್ ನೋಡಿ ಹೆಂಗೆ ಹೇಳ್ತಾರೆ. ಅಣ್ಣ ತಿಂಡಿ ಚೆನ್ನಾಗಿದ್ಯಾ ಅಣ್ಣ? ನಾನೇ ಮಾಡಿದಂತ ಹಂಗಂತಿದ್ದಾರೆ ಗೈಸ್. ತುಂಬಾ ಚೆನ್ನಾಗಿದೆ ತಿಂಡಿ ಮಾತ್ರ. ಅಣ್ಣ ಸುಳ್ಳು ಹೇಳ್ಬಾರ್ದು. ಇದು ಹಾಕಲ್ಲ, ಇದು ಕಟ್ಟು. ಇಲ್ಲಿ ನೋಡಿ ಗೈಸ್ ನಮ್ಮ ಅಜ್ಜಿ ನೋಡಿ ಯಾವ ಕಲರ್ ಇದೆ, ನಮ್ಮ ಅಣ್ಣನ್ ನೋಡಿ ಯಾವ ಕಲರ್ ಇದೆ. ಅದು ಅವ್ರ ತಪ್ಪು ಗೈಸ್ ಕಲ್ಸ್ಕೊಂಡಿರೋದು. ಇಲ್ಲಿ ನೋಡಿ ನಮ್ಮ ಅಜ್ಜಿ ಅಲ್ಲಿ ಹಾಕೊಂಡ್ರೆ ಈ ತರ ಕಾಣಿಸ್ ಅಲ್ಬಿಡಿ ಮಾಡು. ಗೈಸ್ ತಿಂಡಿ ಎಲ್ಲ ಆಯ್ತು. ಇವಾಗ ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ ನಮ್ಮಮ್ಮನ ನೋಡಿ ಕಾಫಿ ಹೋಗ್ತಾ ಇದೆ. ಇಲ್ಲಿ ನೋಡಿ ಕಾಫಿ ಆಗಿದೆ. ಗೈಸ್ ನಮ್ಮಮ್ಮ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ ನಮ್ಮಪ್ಪ ಟಿವಿ ನೋಡ್ತಾ ಇದ್ದ, ಕಾಫಿ ಅಲ್ಲಿದೆ. ಪಾಪ ಮಲ್ಕೊಂಡಿದ್ದಾಳೆ. ಅಜ್ಜಿ ನೋಡಿ ಕಾಫಿ ಕುಡಿತಾ ಇದ್ದಾರೆ. ನೆಕ್ಸ್ಟ್ ಪಾಪು ಎದ್ದು ಪಾಪುಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಪಾಪುನ ರೆಡಿ ಮಾಡ್ತಿದ್ದೆ. ಪಾಪು ಮತ್ತೆ ಸ್ವಲ್ಪ ಹೊತ್ತು ಆಟಾಡಿ ಮಲ್ಕೊಂಡ್ಲು. ಈ ಕಡೆ ತುಳಸಿ ಗಿಡ ಯಾಕೊಂಡು ಹೋಗ್ತಿತ್ತು ಅಂದ್ಬಿಟ್ಟು ತುಳಸಿ ಗಿಡನ ಸ್ವಲ್ಪ ಕಟ್ ಮಾಡೋಣ ಒಣಗಿರೋದ್ನೆಲ್ಲ ಅಂತ ಕಟ್ ಮಾಡ್ತಿದ್ದೆ ಗೈಸ್. ಏನಪ್ಪ ಅಂತಂದರೆ ತುಳಸಿ ಗಿಡ ಒಣಗಬಾರ್ದಂತೆ, ಆ್ಯಕ್ಚುಲಿ ಒಣಗಿದ್ರೆ ಅಪಶಕುನ ಅಂತಾರೆ. ಸೊ ಹಂಗಾಗಿ ಕಟ್ ಮಾಡ್ತಿದ್ದೆ. ನೋಡಿ ವಿಳ್ಳೆದೆಳೆ ಹಾಕಿದ್ದಾರೆ ಅಣ್ಣ, ಇಷ್ಟು ಚಂದ ಬಂದಿದೆ ಅಂತ. ದಿನ ಹಸುನ ಒಳಗೆ ಕಟ್ತಿದ್ವಿ, ಕರು ಹಾಕಿ ಒಂದು 10 days ಆದ್ರೂ. ಈಗ ಹಸುನ ಆಚೆ ಕಟ್ಟಿದ್ದಾರೆ. ಕರು ಇಲ್ಲಿ ಇದೆ ನೋಡಿ, ಎಷ್ಟು ಮುದ್ದಾಗಿ ಕ್ಯೂಟ್ ಕಲ್ಲಿದು ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಸ್ವಲ್ಪ ಎದುರುತ್ತೆ ಭಯ. ನಮ್ಮ ಹಸು ಕರು ನಮ್ಮ ಅಣ್ಣ ಎಲ್ಲ ಇದ್ದಾರೆ. ಚೆನ್ನಾಗಿದೆ ನೋಡಿ ನಮ್ಮ ಅಣ್ಣ. ಹಸು ನೋಡಿ ಎಷ್ಟು ದೊಡ್ಡದು ಕಾಣಿಸ್ತಿದೆ ಇವತ್ತು. ಹಾಯ್ ಕಂದಮ್ಮ, ಗೌರಿ, ಇವ್ರು ಬರೀ ಹಾಲನ್ನ ಕರಿಗೆ ಬಿಡ್ತಿದ್ದಾರೆ, ಹಾಲ ಕರ್ಕೊಂತ ಇಲ್ಲ ಗೈಸ್. ನಾನು ಬೈತಾ ಇದ್ದೀನಿ ಹಾಲು ಕರ್ಕೊಂತ ಇಲ್ವಲ್ಲ ಅಂತ. ಇನ್ನು ನಮ್ಮ ಹಸ್ಗಳ್ನೆಲ್ಲ ಬೂಸ ಕೊಟ್ಟು ಕಟ್ಟಾಕಿದ್ದಾರೆ. ಇದನ್ನ ಹಾಲು ಕರಿಯ ಕೊಡ್ಕೊಂಡು ಹೋಗ್ಬೇಕು ಇವಾಗ ಕೊಡ್ಕೆ ಮನೆಗೆ. ಸೊ ಹನಿ ಬೀಳ್ತಾ ಇದೆ, ಮಳೆ ಬರಂಗೆ ಆಗ್ತಾ ಇದೆ. ಸೊ ಹಸ್ಗಳು ಇಲ್ಲಿದ್ದಾವೆ. ಬನ್ನು ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಅಕ್ಕ ಬಂದಿದ್ದರು ಪಾಪು ನೋಡೋಕ್ಕೆ ಅಂತ, ಸಡನ್ನಾಗಿ ಬಂದರು, ನಮಗೆ ಗೊತ್ತೇ ಇಲ್ಲ. ಸೊ ಹಂಗಾಗಿ ಬಂದ್ಬಿಟ್ಟು ಒಂದು ನೈಟ್ ಇದ್ದರು ಅಷ್ಟೇ, ಆಮೇಲೆ ಹೋದರು. ಅದಕ್ಕೆ ಅವ್ರ ವಿಡಿಯೋದಲ್ಲಿಲ್ಲ. ಸ್ವಲ್ಪ ರಂಗೋಲಿ ಬಿಡೋದನ್ನ ಸ್ವಲ್ಪ ತೋರಿಸಿದ್ದೀನಿ ನೋಡಿ. ಯಾಕಂದರೆ ಅವ್ರು ಬಂದಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಂದರೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು, ನಮ್ಮ ಅತ್ತೆರೆಲ್ಲ ಬಂದಿದ್ದರು. ಸೊ ಹಂಗಾಗಿ ಅವ್ರ ಮುಂದೆ ಮಾಡೋಕ್ಕೆ ಅವರು ನೈಟ್ ಬಂದು ಬೆಳಗ್ಗೆ ಹೋದರು. ಸೊ ಹಂಗಾಗಿ ಅವ್ರು ವಿಡಿಯೋದಲ್ಲಿ ಇಲ್ಲ. ಸ್ವಲ್ಪ ರಂಗೋಲಿ ಬಿಡೋದು ಮಾತ್ರ ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಕಸ ಗುಡಿಸಿ ರೂಮೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಮಡ್ಚ್ಕೊಳ್ತಾ ಇದ್ದೆ. ಬಟ್ಟೆ ಅಂತೂ ಈಗ ಬಾಣತಿ ಮನೆ ಅಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಬಟ್ಟೆ ಇದ್ದೇ ಇರುತ್ತೆ, ದಿನ ಬಟ್ಟೆ ತೊಳಿಬೇಕು. ಸೊ ಹಂಗಾಗಿ ದಿನ ಬಟ್ಟೆ ಮಡ್ಚೋದು ಇದ್ದೇ ಇರುತ್ತೆ. ಸೊ ಬಟ್ಟೆ ಮಡ್ಸ್ಕೊಂಡು ನೆಕ್ಸ್ಟ್ ರೂಮೆಲ್ಲ ನೀಟಾಗಿ ಕಸ ಗುಡಿಸ್ಕೊತಿದ್ದೆ. ಪಾಪು ಎದ್ದಿದ್ಲು. ಪಾಪು ಎದ್ಬಿಟ್ಟು ಅಲ್ಲಿ ಅಪ್ಪ ಜೊತೆ ಆಟ ಆಡ್ತಿದ್ಲು. ಸೊ ನಾನು ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಲಸ ಮುಗಿಸ್ಕೊತಿದ್ದೆ. ಆಮೇಲೆ ನೆಲ ಒರೆಸ್ಕೊಂಡು ತಿಂಡಿ ತಿನ್ನೋಣ ಅಂತ ತಿಂಡಿ ತಿನ್ನೋಕೆ ಹೋದೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಮನೇಲಿ ಇವತ್ತು ಕಡುಬು ಪಲ್ಯ, ಕಡುಬು ಹೋಯ್ತಾ ಇದ್ದಾರೆ ಇಲ್ಲಿ.
ರೊಟ್ಟಿ ಕಡುಬು ಇಲ್ಲಿ ಮಾಡ್ತಾರೆ, ಇಡ್ಲಿ ಆ ಥರ ಐಟಮ್ಸ್ನ. ಪಲ್ಯ ಎಲ್ಲ ಅಲ್ಲೇ ಮಾಡ್ತಾರೆ ಗೈಸ್. ನಮ್ಮದೆಲ್ಲ ತಿಂಡಿ ಆಯಿತು. ಇನ್ನು ಸ್ವಲ್ಪ ಇದೆ ನೋಡಿ, ಒಂದು ಇಬ್ಬೆ ಇದೆ, ಮುಗ್ದೋಗಿದೆ ನೋಡಿ ಗೈಸ್. ನೀನು ತಿಂಡಿ ತಿಂದ ನೋಡಿ. ನಮ್ಮಪ್ಪ ತೋಟದಲ್ಲಿ ಏನೋ ಕೀಳ್ತಾ ಇದೆ, ಹುಲ್ ಕೀಳ್ತಾ ಇದೆ, ಕರು ಮೇಯ್ತಾ ಇದೆ. ಯಾಕಪ್ಪ ಹುಲ್ ಕೀಳ್ತಾ ಇದೀಯಾ? ಅವರೇ ಹೇಳಿದ್ರಾ? ನೀನೇ ಕಿತ್ಕೊಂತ ಇದೀಯಾ? ಕರಿಗ ಮೇಯ್ತೈತೆ ನೋಡಿ, ಎಷ್ಟು ಚೆನ್ನಾಗಿ ಮೇಯ್ತೈತೆ ನೋಡಿ. ಪಾಪ ಮಲಗಿದ್ದಾಳೆ, ಸ್ನಾನ ಮಾಡಿಸಿ ಎದ್ದಿದ್ಲು, ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಕಾಣಿಸಲ್ಲ, ಮಲ್ಕೊಬಿಟ್ಟಿದ್ದಾಳೆ. ಗೈಸ್ ಇಲ್ಲಿ ನಮ್ಮ ಅಣ್ಣ ಇದ್ದಾರೆ, ಹಾಲಿಂದು ದುಡ್ಡು ಕೊಡೋಕ್ಕೆ ಲೆಕ್ಕ ಹಾಕ್ತಿದ್ದಾರೆ, ಇವತ್ತು ಬಿಲ್ ಆಗುತ್ತಂತೆ. ಅಣ್ಣ ತಿಂಡಿ ತಿಂದ್ರಾ? ಏನ್ ತಿಂಡಿ? ಕಡುಬು ಪಲ್ಯ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮದೇ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಬಿಟ್ಟಿತ್ತು. ಅಪ್ಪ ಕುಯ್ಕೊಬರಕ್ಕಂತ ಹೋಗಿದ್ರು, ಅದರಲ್ಲೇ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ಇರುತ್ತೆ ಹಣ್ಣಾದರೆ ಅದರಲ್ಲೇ ಅಂತ ಅಂದ್ಕೊಂಡು ಹಂಗೆ ಬಿಟ್ಟಿದ್ರು. ಆಮೇಲೆ ಹಣ್ಣಾಗ್ತಿದೆ, ಕುಯ್ಕೊಬರೋಣ ಅಂತ ಕುಯ್ಕೊಬರಕ್ಕೆ ಹೋದ್ರು. ನೆಕ್ಸ್ಟ್ ಅದಾದಮೇಲೆ ನಮಗೇನಂತಂದರೆ ಮನೇಲಿದ್ದಾಗ ತಿನ್ಬೇಕಂತಲೇ ಅನಿಸಲ್ಲ, ಅಲ್ಲಿ ಹಂಗೆ ಕರ್ಗೋಗ್ತಿದ್ರು. ಆದರೆ ಇಲ್ಲ ಅಂತಂದಾಗ ಏನಾದರೂ ಬಾಳೆಹಣ್ಣು ತೊಗೊಬನ್ನಿ ಅಂಗಡಿಲಿ ಅಂತ ಅನಿಸುತ್ತೆ. ಇದ್ದಾಗ ಏನು ಕೋಪ, ತಿನ್ಬೇಕಂತಲೇ ಅನಿಸಲ್ಲ. ನಿಮಗೂ ಹಿಂಗೆ ಆಗಿದೆಯಾ?